ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಾಬಿ ಡಿಯೋಲ್ ಮೇಲೆ ಇರುವ ಆರೋಪ, ಇವರು ಸತ್ಯನ ಮರೆಮಾಚ್ತಾರೆ ಅಂತ. ಈಗ ಬಾಬಿ, ನಿಮ್ಮ ಬಯೋಡೇಟಾ ನೋಡಿದ್ರೆ ಹೇಳ್ತಾರೆ ಏನಂದ್ರೆ ಮುಂಬೈನ ಫೇಮಸ್ ಜಮುನಾಬಾಯಿ ನರ್ಸರಿ ಸ್ಕೂಲ್ನಲ್ಲಿ ಓದಿದ್ದಾರೆ ಅಂತ. ಹೌದು ಜಿ. ಮೀಟಿಬಾಯಿ ಕಾಲೇಜ್ನಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ. ಹೌದು ಜಿ. ಓದೋ ವಿಷಯದಲ್ಲಿ ತುಂಬಾ ಚೆನ್ನಾಗಿದ್ರು. ಖಂಡಿತ ಇಲ್ಲ. ಆದ್ರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಮತ್ತೆ ಹಠ ಮಾಡ್ತಿದ್ರು. ಸ್ಕೂಲಿಗೆ ಹೋಗದೆ ಇರೋದಕ್ಕೆ ಏಟ್ ಬೀಳ್ತಿತ್ತು. ಹೌದು ಜಿ, ತುಂಬಾನೇ ಏಟ್ ಬೀಳ್ತಿತ್ತು. ಆದರೆ ಆ್ಯಕ್ಚುಲಿ ನನಗೆ ಸ್ಕೂಲು ಬಾಲ್ಯದಿಂದನೇ ಇಷ್ಟ ಇರಲಿಲ್ಲ. ಮತ್ತೆ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂದರೆ, ಯಾವಾಗ ನಾನು ಚಿಕ್ಕವನಾಗಿದ್ನೋ ಆಗ ನಾನು ಹಿಂದಿಲೇ ಮಾತಾಡ್ತಿದ್ದೆ. ಮತ್ತು ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಆಗಿತ್ತು. ಹಾಗಾಗಿ ಸ್ಕೂಲ್ನಿಂದ ಕಂಪ್ಲೇಂಟ್ ಬರೋದು ಅಮ್ಮನಿಗೆ, ಏನಂದರೆ ನಿಮ್ಮ ಮಗ ಒಂದು ವೇಳೆ ಹಿಂದಿಲಿ ಮಾತಾಡಿದ್ರೆ ಅವನನ್ನು ಹಿಂದಿ ಮೀಡಿಯಮ್ಗೆ ಸೇರಿಸಿ ಅಂತ. ಮತ್ತೇನು ಬೈಗಳ ಬಿತ್ತು. ಅದಾದಮೇಲೆ ನಾನು ಹಿಂದಿ ಮರೆತೆ ಇಂಗ್ಲೀಷ್ನ ಶುರು ಮಾಡಿದೆ. ಈಗ ನಾನು ಜಾಸ್ತಿ ಯೋಚನೆ ಮಾಡೋದು ಕೂಡ ಇಂಗ್ಲೀಷಲ್ಲಿ. ಹಾಗಾಗಿ ಯಾವಾಗಲಾದರೂ ಒಮ್ಮೊಮ್ಮೆ ಬೆಳಿಗ್ಗೆ ಲಕ್ಕಿಲಿ ನನ್ನ ಮನೆ ಹತ್ರ ಇತ್ತು. ಅಂದರೆ 5 ನಿಮಿಷ ದೂರ, ಬೈ ಕಾರು ನಡ್ಕೊಂಡು ಹೋದರೂ ಅಷ್ಟೇ ದೂರ ಆಗ್ತಿತ್ತು. ಹಾಗಾಗಿ ಅಮ್ಮ ನನಗೆ ಹೊಡಿತಾ ಕರ್ಕೊಂಡು ಹೋಗೋರು ಸ್ಕೂಲ್ನ ತನಕ. ಮತ್ತಲ್ಲಿ ಒಂದ್ಸಲ ಪ್ರಿನ್ಸಿಪಾಲ್ ನಿಂತಿದ್ರು. ಅವ್ರು ಹೇಳಿದ್ರು, ಅವ್ರು ನಮ್ಮಮ್ಮನ ನೋಡಿ ಹೇಳಿದ್ರು, ಏನಂದ್ರೆ ನಿಮ್ಮ ಮಗ ಓದೋಕೆ ಇಷ್ಟಪಡಲ್ಲ, ಇವನನ್ನ ಈಗಲೇ ಕರ್ಕೊಂಡು ಹೋಗಿ ವಾಪಸ್ ಅಂತ. ನಾನು ಅನ್ಕೊಂಡೆ ಯಾಕೆ ಹೇಳಿದ್ರು ಇವರು ಅಂತ. ಮತ್ತೆ ನಮ್ಮಮ್ಮ ವಾಪಸ್ ಹೊಡಿತಾ ಮನೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅಂದ್ರೆ ಏಟು ಚಪ್ಲಿಯಿಂದ ಬೀಳ್ತಾ ಇತ್ತ? ಹಾ ಹೌದು, ನಮ್ಮಮ್ಮ ಜಾಸ್ತಿ ಚಪ್ಲಿಯಿಂದನೇ, ಅಂದ್ರೆ ಅವ್ರದ್ದು ಗೋ ಟು ವೆಪನ್ ಅದೇ ಆಗಿತ್ತು. ಇನ್ನೊಂದು ವಿಷಯನ ನೀವು ಮುಚ್ಚಿಟ್ರಿ. ನಿಮ್ಮ ಸ್ಕೂಲ್ನಲ್ಲಿ ಹೆಸರು ವಿಜಯ್ ಸಿಂಗ್ ಅಂತ ಇತ್ತು, ಸಿನಿಮಾದಲ್ಲಿ ಹೆಸರು ಬಾಬಿ ಡಿಯೋಲ್ ಅಂತ ಇತ್ತು. ಆದ್ರೆ ಪಪ್ಪ ನಿಮ್ಮನ್ನ ಕದ್ದು ಅಂತ ಕರೀತಾ ಇದ್ರು. ಹೌದು ಪಪ್ಪ. ಆ್ಯಕ್ಚುಲಿ ಏನಂದ್ರೆ, ನಾನು ಚಿಕ್ಕವನಾಗಿದ್ದಾಗ ಆಗ ನನ್ನ ಕೆನ್ನೆ ತುಂಬ ಗುಂಡ್ಗುಂಡಾಗಿತ್ತು ಮತ್ತು ನಾನು ಗುಂಡಾಗಿದ್ದೆ. ಆಗ ಒಂದ್ಸಲ ನಾವು ಪಪ್ಪ ಯಾವಾಗಲೂ ಎಲ್ಲಿಗೆ ಹೋದ್ರು ಜಮೀನ್ ಖರೀದಿ ಮಾಡ್ತಿದ್ರು, ಫಾರ್ಮಿಂಗ್ ಮಾಡ್ತಿದ್ರು. ಇದು ಕಾಶಿಪುರದಲ್ಲಿ ಬಹುಶಃ ಫಾರ್ಮ್ ಅವರು ಖರೀದಿ ಮಾಡಿದ್ರು. ಅಲ್ಲಿ ವೆಜಿಟೇಬಲ್ಸ್ ಬೆಳೀತಾ ಇದ್ರು. ಆಗ ನಾನು ದೊಡ್ಡದೊಂದು ಗುಂಡುಗಿರೋದೇನೋ ನೋಡಿದೆ. ಆಗ ನಾನು ಕೇಳಿದೆ, ಪಪ್ಪ ಏನಿದು ಅಂತ. ಅವ್ರು ಹೇಳಿದ್ರು ಕದ್ದು ಅಂತ. ಅವತ್ತಿಂದ ನನ್ನ ಹೆಸರು ನನ್ನನ್ನು ಕದ್ದು ಅಂತ ಕರೆಯೋಕೆ ಶುರು ಮಾಡಿದ್ರು. ಯಾವಾಗ ಅವ್ರು ಕರೆಯೋರೋ ಆಗ ನನಗೆ ಬೇಜಾರು ಆಗ್ತಿರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರೀತಿಯಿಂದ ಕರೆಯೋರು, ಓ ಕದ್ದು ಬಾಯಿಲ್ಲಿ ಅಂತ. ಆಗ ಆ್ಯಕ್ಚುಲಿ ನನ್ನ ಅಮ್ಮ ನನ್ನ ಹೆಸರನ್ನ ಆ ಸಮಯದಲ್ಲಿ, ಯಾವಾಗ ನಾನು ಹುಟ್ಟಿದ್ನೋ 1969ನಲ್ಲಿ, ಆಗ ಮೊದಲನೇ ಬಾರಿ ಚಂದ್ರನ ಮೇಲೆ ಮನುಷ್ಯ ತಲುಪಿದ್ದ. ಹಾಗಾಗಿ ನಮ್ಮಮ್ಮ ನನ್ನ ಹೆಸರನ್ನ ಇಡಬೇಕು ಅಂದ್ಕೊಂಡಿದ್ರು ಇಂದ್ರನೀಲ್ ಅಂತ. ಆದರೆ ಯಾವಾಗ ನನ್ನ ಚಿಕ್ಕಮ್ಮನನ್ನ ಸ್ಕೂಲಿಗೆ ಕರ್ಕೊಂಡು ಹೋದ್ರೋ, ಮತ್ತವರು ನನಗೆ ಬಹುಶಃ ನನ್ನ ಅಜ್ಜಿ ಹೇಳಿರ್ಬೋದು ಅವ್ರಿಗೆ ಬಿ.ಜಿ. ಅವರ ಈ ಹೆಸರನ್ನ. ಆಗ ಯಾವಾಗ ನಾನು ತಲುಪಿದ್ನೋ ಆಗ ನನ್ನ ಹೆಸರನ್ನ ಅವರು ವಿಜಯ್ ಅಂತ ಮಾಡಿಬಿಟ್ರು. ಹಾಗಾಗಿ ನನ್ನ ಅಸಲಿ ಹೆಸರು ವಿಜಯ್ ಸಿಂಗ್ ಡಿಯೋಲ್. ಆಮೇಲೆ ನಂತರ ಯಾವಾಗ ನೆನಪಾಯ್ತೋ ಆಗ ಗೊತ್ತಾಯ್ತು, ಅಣ್ಣ ಅಜಯ್ ಮತ್ತು ನಾನು ವಿಜಯ್. ನಮ್ಮ ಎರಡನೇ ಅಕ್ಕನ ಹೆಸರು ವಿಜೇತಾ ಮತ್ತೆ ದೊಡ್ಡಕ್ಕನ ಹೆಸರು ಅಜಿತಾ. ಹಾಗಾಗಿ ನಮ್ಮ ಹೆಸರು ಆ ರೀತಿ ಇವೆ. ಇದು ಕೂಡ ನಿಜನಾ? ಏನಂದ್ರೆ ಕದ್ದೂಜಿ ಅವರು ಸುಮಾರು 20 ಗ್ಲಾಸ್ ಹಾಲು ಕುಡಿತಾ ಇದ್ರಂತೆ. ಹೌದು, ನನಗೆ ಹಾಲು ಕಂಡ್ರೆ ತುಂಬಾ ಹುಚ್ಚಿತ್ತು. ನನಗಂತೂ ಅಂದ್ರೆ ಏನಿತ್ತಂದ್ರೆ, ಎಲ್ಲದಕ್ಕಿಂತ ದೊಡ್ಡ ಗ್ಲಾಸ್ ಯಾವ್ದು ಸಿಗುತ್ತೆ ಕಿಚನಲ್ಲಿ ಅದರಲ್ಲಿ ಹಾಲು ಕುಡಿಬೇಕು ಅಂತ. ನಾನು ಹಾಲು ಮಾತ್ರ ಅಲ್ಲ, ನಾನಂತೂ ಲಸ್ಸಿ ಕುಡಿತಿದ್ದೆ, ಜ್ಯೂಸ್ ಕುಡಿತಿದ್ದೆ. ನನಗೆ ತುಂಬಾ ಹುಚ್ಚಿತ್ತು ಇವುಗಳನ್ನ ಕಂಡ್ರೆ. ಐ ಲವ್ಡ್ ಇಟ್. ನನ್ನ ಅಣ್ಣಂಗೆ ಅಷ್ಟಿಷ್ಟ ಇರಲಿಲ್ಲ ಹಾಲು ಕುಡಿಯೋದು. ಅಣ್ಣ ಅಂತೂ ಅಂದ್ರೆ ಹಾಲನ್ನ ನನಗೆ ಗೊತ್ತಿರೋ ಹಾಗೆ ಗಿಡಗಳಿಗೆ ಹಾಕ್ಬಿಡ್ತಾ ಇದ್ರು, ಕುಡಿತಾ ಇರಲಿಲ್ಲ. ಆದ್ರೆ ಓಕೆ, ಅವರ ಬಾಡಿ ನೋಡಿದ್ರೆ ಅನ್ಸುತ್ತೆ ಅವರು ಹಾಲು ತುಪ್ಪ ಕುಡಿಯೋರು ಅಂತ. ಇಲ್ಲ, ದೊಡ್ಡವರಾದ್ಮೇಲೆ ಅವ್ರಿಗೆ ಹಾಲು ಲಸ್ಸಿ ಇದೆಲ್ಲ ಇಷ್ಟ ಆಗೋಕ್ ಶುರುವಾಯ್ತು. ಅವಾಗ ಚಿಕ್ಕವರಾಗಿದ್ರು. ಆದ್ರೆ ಒಂದಿದೆಯಲ್ಲ, ಒಂದು ನಮ್ಮ ಕಲ್ಚರ್ನಲ್ಲಿ ಹಾಲು ಕುಡಿದ್ರೆ ಜಾಸ್ತಿ ಗಟ್ಟಿಮುಟ್ಟಾಗ್ತೀರಾ, ಉದ್ದ ಆಗ್ತೀರಾ, ಆ ಥರ ಆಗುತ್ತೆ ಅಂತ. ಆದ್ರೆ ನೀವು ಗಟ್ಟಿಮುಟ್ಟಾಗಂತೂ ಇರ್ಲಿಲ್ಲ. ನಾನ್ ಕೇಳ್ಪಟ್ಟೆ ಏನಂದ್ರೆ 14 ವರ್ಷದ ತನಕ ನೀವು ಪಪ್ಪ ಅವರ ಕೋಣೆನಲ್ಲೇ ಮಲಗ್ತಿದ್ರಿ ಅಂತ. ನಾನು ತುಂಬ ಲಕ್ಕಿ ಆಗಿದ್ದೀನಿ. ಏನಂದ್ರೆ ನನಗೆ 14 ವರ್ಷ ಸಿಕ್ತು ಪಪ್ಪ ಮಮ್ಮಿ ಜೊತೆ ಪ್ರತಿದಿನ. ಮತ್ತೆ ನಾನು ನೋಡ್ತಿದ್ದೆ ಪಪ್ಪ ಮನೆಗೆ ಶೂಟಿಂಗ್ನಿಂದ ಲೇಟಾಗಿ ಬರ್ತಿದ್ರು. ಆಗ ನಾನು ಎಚ್ಚರ ಇರ್ತಿದ್ದೆ, ವೇಟ್ ಮಾಡ್ತಿದ್ದೆ. ಒಮ್ಮೊಮ್ಮೆ ಯಾವಾಗ ನಾನು ಹುಷಾರಿಲ್ದೆ ಇರ್ತಿದ್ನೋ ಆಗ ಪಪ್ಪ ತುಂಬ ಕೆಲಸ ಮಾಡ್ತಿದ್ರು. ಪಪ್ಪ 3-4 ಶಿಫ್ಟ್ ಮಾಡ್ತಿದ್ರು. ರಾತ್ರಿ ಬರ್ತಿದ್ರು ಮತ್ತೆ ಹೀಗೆ ನನ್ನ ಹಿಡ್ಕೋತಿದ್ರು, ತಮ್ಮ ಕೈಯಿಂದ ಹೀಗೆ ಅಪ್ಕೊಂಡು ಮಲ್ಕೋತಿದ್ರು. ಅದು ಮತ್ತು ನನಗೆ ಅದರಲ್ಲಿ ಏನೋ ಒಂದು ನೆಮ್ಮದಿ ಸಿಕ್ತಿತ್ತು ಜ್ವರದಿಂದ. ದೇರ್ ವಾಸ್ ಸಮಥಿಂಗ್ ಎಲ್ಸ್ ಫಾರ್ ಮೀ. ಸೊ ಐ ವಾಸ್ ವೆರಿ ಲಕ್ಕಿ. ಆಗ ಅಮ್ಮ ನನಗೆ ಬೈತಾ ಇದ್ರು, ಹೋಗೋ ನಾಚಿಕೆ ಆಗಲ್ವಾ, ದೊಡ್ಡನಾಗ್ತಿದ್ಯಾ, ಹೋಗಿ ನಿಮ್ಮ ಮನೆ ಜೊತೆ ಮಲ್ಕೋ ಅಂತ. ಹಾಗಾಗಿ ನನಗೆ ಸಾಕಷ್ಟು ಟೈಮ್ ಹಿಡಿತು ಅಲ್ಲಿಗೆ ಹೋಗೋದಕ್ಕೆ. ಸುಮಾರು 14 ವರ್ಷ ಹಿಡಿತು ಅಲ್ಲಿಗೆ ತಲುಪೋದಕ್ಕೆ. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ. ನಾನು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಏನಂದ್ರೆ ರಾತ್ರಿ ಕತ್ತಲೆಯಲ್ಲಿ ಭಯ ಆಗ್ತಿತ್ತು ಅಂತ ಲೈಟ್ ಹಾಕೊಂಡೆ ಮಲಗ್ತಿದ್ರಂತೆ. ಆಕ್ಚುಲಿ ಈ ಅಭ್ಯಾಸ ನನಗೆ ಬಂದಿದ್ದು ಪಪ್ಪ ಅವರಿಂದ. ಯಾಕಂದ್ರೆ ಪಪ್ಪಾಗೆ ಯಾವಾಗಲೂ ಸ್ವಲ್ಪ ಬೆಳಕಿನ ಅಭ್ಯಾಸ ಇತ್ತು ಮಲಗೋವಾಗ.
ಯಾವಾಗ ನಾನು ಅವ್ರ ಜೊತೆ 14 ವರ್ಷ ಇದ್ನೋ ಹಾಗಾಗಿ ನನಗೂ ಕೂಡ ಬೆಳಕಿನ ಅಭ್ಯಾಸ ಆಗ್ಬಿಡ್ತು. ಸ್ವಲ್ಪ ಬೆಳಕು ಕೋಣಿಲಿರ್ಬೇಕು ಅನ್ನೋದು ಮತ್ತೆ ಯಾವಾಗ್ಲೂ ಇರುತ್ತೆ. ಮತ್ತೆ ಇವಾಗ ನನ್ನ ಮದ್ವೆ ಕೂಡ ಆದ್ಮೇಲೆ ಈಗ ನಾನು ಮತ್ತೆ ನನ್ನ ವೈಫ್ ಜಗಳ ಆಡ್ತಾ ಇರ್ತೀವಿ, ಲೈಟ್ ಆಫ್ ಮಾಡು ಅಂತ. ನಾನು ಹೇಳ್ತೀನಿ ನಂಗೆ ಸ್ವಲ್ಪ ಬೆಳಕು ಬೇಕು ಅಂತ, ಆಗ ಒಪ್ಕೋತಾಳೆ. ಈಗೊಳಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಹೌದು, ಅದರಿಂದ ನನಗೆ ಬೆಳಕಿನ ಬಿಕಾಸ್ ಆಫ್ ದಟ್ ಐ ಜಸ್ಟ್ ಫೀಲ್ ಕಂಫರ್ಟಬಲ್. ಮತ್ತೆ ನಿಮ್ಗೆ ಮನೆಯಿಂದ ಹೊರಗೋಗೋದಕ್ಕೆ ಅವಕಾಶ ಇರ್ಲಿಲ್ವಾ? ಖಂಡಿತ ಇಲ್ಲ, ಖಂಡಿತ ಅವಕಾಶ ಇರಲಿಲ್ಲ. ಸ್ಕೂಲ್ ಬೆಳಿಗ್ಗೆ ಶುರುವಾಗ್ತಿತ್ತು 9 ಗಂಟೆಗೆ, ಮತ್ತೆ 3:30 4 ಗಂಟೆಗೆ ಮುಗಿತಿತ್ತು. ನಾನು ಮನೆಗೆ ಬರ್ತಿದ್ದೆ. ಮತ್ತೆ ಅದಾದ್ಮೇಲೆ ನಾನು ಮನೇಲೆ ಯಾವಾಗ ನಾನು 9th 10th ಹೋದೆ, ಆಗ ದೊಡ್ಡವರಾಗ್ತೀರಾ. ಆ ಏಜ್ನಲ್ಲಿ ನೀವು ಟೀನೇಜರ್, ಆಗ ನಿಮ್ಮ ಸ್ನೇಹಿತರು ಮನೇಲಿ ಪಾರ್ಟಿ ಇಟ್ಕೋತಾರೆ, ಆಗ ನಿಮ್ಮನ್ನ ಕರೀತಾರೆ. ಆಗ ನಾನು ಅಮ್ಮನಿಗೆ ಹೇಳ್ತಿದ್ದೆ, ಅಮ್ಮ ನನಗೆ ಹೋಗಕ್ ಬಿಡು ಅಂತ. ಅಮ್ಮ ಹೇಳೋರು ಇಲ್ಲ. ಅಂದ್ರೆ 10 ಸಲ ಕೇಳಿದ್ರೆ 1 ಸಲ ಒಪ್ಕೋತಿದ್ರು ಅನ್ಸುತ್ತೆ, ಅಥವಾ 2 ಸಲ. 2 ಸಲ ಒಪ್ಕೊಂಡ್ರು. ಆಗ ಹೇಳೋರು 9 ಗಂಟೆಗೆ ವಾಪಸ್ ಬಾ ಅಂತ. ಆಗ ನಾನು ಹೇಳ್ತಿದ್ದೆ, ಅಮ್ಮ ಅಲ್ಲಿಗೆ ಹೋಗಿ ಏನು ಮಾಡಲಿ ನಾನು ಅಂತ. ಹಾಗಾಗಿ ನಾನು ಹೋಗ್ತಿದ್ದೆ. ಮತ್ತೆ ಅಲ್ಲಿಗೆ ಹೋಗಿ ನನ್ನ ಸ್ನೇಹಿತನ ಮನೆಯಲ್ಲಿ ಅವನಿಗೆ ಹೆಲ್ಪ್ ಮಾಡ್ತಿದ್ದೆ ಸೆಟಪ್ ಮಾಡೋದಕ್ಕೆ. ಮತ್ತೆ ನನ್ನ ಮನೆಗೆ ವಾಪಸ್ ಬರ್ತಿದ್ದೆ. ಅಂದ್ರೆ ನಿಮ್ಗೆ ಭಯ ಆಯ್ತಾ ಯಾರಾದ್ರೂ ಕಿಡ್ನಾಪ್ ಮಾಡ್ತಾರೆ ಅಂತ? ಹೌದು, ಅದಾಗಿತ್ತು ಆ್ಯಕ್ಚುಲಿ. ಒಂದ್ ವೇಳೆ ನಿಮಗೆ ಗೊತ್ತಿಲ್ಲ, ನೀವೆಲ್ಲರೂ ಕೇಳ್ಪಟ್ಟಿಲ್ಲ ಅನ್ಸುತ್ತೆ, ಬಿಲ್ಲರಂಗ ಹೆಸರನ್ನ ಕೇಳಿರ್ತೀರ. ಆಗ ಆ ಜಮಾನದಲ್ಲಿ ಅವ್ರನ್ನ ಕಂಡ್ರೆ ತುಂಬ ಭಯ ಇತ್ತು, ಯಾಕಂದ್ರೆ ಅವರು ತುಂಬಾನೇ ಕ್ರೈಮ್ ಮಾಡಿದ್ರು. ದಿಲ್ಲಿಯಲ್ಲಂತೂ ಅವರು ತುಂಬಾನೇ ತೊಂದರೆ ಮಾಡಿದ್ರು. ಅವರು ದಿಲ್ಲಿಯಲ್ಲಿ ಅಣ್ಣ ತಂಗಿ ಜೊತೆ ಮತ್ತೆ ಸಾಕಷ್ಟು ಅವ್ರದ್ದು ಇದಿತ್ತು. ಏನಂದ್ರೆ ಅವ್ರು ಯಾರನ್ನ ಕಿಡ್ನಾಪ್ ಮಾಡ್ತಿದ್ರು, ಅವ್ರನ್ನ ಬಿಡ್ತಿರ್ಲಿಲ್ಲ. ಮತ್ತೆ ನಾನು ಸ್ಕೂಲ್ನಲ್ಲಿದ್ದೆ, 6ನೇ ಕ್ಲಾಸ್ ಅಥವಾ 5ನೇ ಕ್ಲಾಸ್ ಇರಬೇಕು. ನನಗೆ ಒಬ್ಬ ಸ್ನೇಹಿತ ಇದ್ದ. ಅವನ ಕೈ ಆ ಸಮಯದಲ್ಲಿ ಪ್ಲಾಸ್ಟರ್ನಲ್ಲಿತ್ತು. ಅವನ ಕೈ ಮುರಿದೋಗಿತ್ತು. ಒಂದಿನ ಸಡನ್ಲಿ ಗೊತ್ತಾಯ್ತು, ಸ್ಕೂಲ್ನಲ್ಲಿ ಅವನನ್ನ ಯಾರೋ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಅಂತ. ಅವನು ಎಷ್ಟೊಂದು ಲಕ್ಕಿ ಆಗಿದ್ದ. ಬಿಲ್ಲ ಮತ್ತೆ ರಂಗ ಎಲ್ಲೋ ಬೇರೆ ಆದ್ರು. ಅಂದ್ರೆ ಎಲ್ಲೋ ಯಾರೋ ಆ ಕಡೆ ಸಿಕ್ಕಾಕೊಂಡ್ರು, ಯಾರೋ ಈ ಕಡೆ ಸಿಕ್ಕಾಕೊಂಡ್ರು. ಆಗ ಭಯದಲ್ಲಿ ಆ ಬಿಲ್ಲ ಜೊತೆ ಇದ್ದ ಅನ್ಸುತ್ತೆ. ಅವನನ್ನ ಅಲ್ಲಿ ಪಾನಂಗಡಿ ಹತ್ರ ಬಿಟ್ಬಿಟ್ಟ. ಹಾಗಾಗಿ ಅವ್ನು ಬಚಾವಾದ. ಮತ್ತೆ ಅವನು ಒಬ್ಬನೇ ಸರ್ವೈವರ್ ಆಗಿದ್ದಾನೆ ಇವತ್ತಿನವರೆಗೂ. ಮತ್ತೆ ಅವ್ನು ಮನೆಗೆ ಬಂದಾಗ ಅವನ ಹತ್ರ ಪ್ರಶ್ನೆ ಕೇಳಿದ್ರು ಪೊಲೀಸವರು. ಆಗ ಕೇಳಿದ್ರು, ಸ್ಕೂಲ್ನಲ್ಲಿ ಯಾವ್ಯಾವ ಮಕ್ಕಳಿದ್ದಾರೆ ಮತ್ತೆ ನಿಮ್ಮ ಮಗನ ಹೆಸರು. ಅವನು ಹೇಳ್ದ, ಯಾಕಂದ್ರೆ ಅವನು ನನ್ನ ಸ್ನೇಹಿತನೇ ಆಗಿದ್ದ. ಹಾಗಾಗಿ ನನ್ನ ಲೈಫ್ ಬದಲಾಗಿ ಹೋಯ್ತು. ನನಗಂತೂ ಅಂದ್ರೆ ಇದಕ್ಕೋಸ್ಕರನೇ ಮತ್ತೆ ನಾನು ಕಾಲೇಜ್ ಕೂಡ ಹೋದೆ ಮನೆಯಿಂದ ಹೊರಗಡೆ. ಐ ವಾಸ್ ನಾಟ್ ಅಲೌಡ್ ಆಫ್ಟರ್ 10 o'clock. ಯಾರು ಕಿಡ್ನಾಪ್ ಆಗಿದ್ನೋ ಅವ್ನು ಓಡಾಡ್ತಿದ್ದ, ಅವ್ನು ಓಡಾಡ್ತಿದ್ದ, ಬಂದಾಗಿದ್ದ, ಅವ್ನು ಓಡಾಡ್ತಿದ್ದ, ಪಾರ್ಟಿ ಮಾಡ್ತಿದ್ದ. ಮತ್ ನಾನೇನು ಕಿಡ್ನಾಪ್ ಆಗ್ಲಿಲ್ವೋ? ಅಂದ್ರೆ ಬಿಲ್ಲ ರಂಗ ಗಾಟ್ ಹ್ಯಾಂಗ್, ಅಂದ್ರೆ ಅವ್ರಿಗೆ ಡೆತ್ ಪೆನಲ್ಟಿ ಸಿಕ್ತು. ಹಾಗಾಗಿ ನನ್ನ ಲೈಫ್ ಆ ಥರನೇ ಆಗ. ಆದ್ರೆ ಯಾರನ್ನ ಮನೆಯಲ್ಲಿ ಕೂಡ್ ಹಾಕಿದ್ರೋ, ಯಾರು ಕತ್ತಲೆಗೆ ಹೆದರ್ಕೋತಾ ಇದ್ರೋ, ಯಾರು ಸ್ಕೂಲಿಗೆ ಹೋಗ್ತಿರ್ಲಿಲ್ವೋ, ಯಾರ ಸ್ನೇಹಿತರು ಲಿಮಿಟೆಡ್ ಆಗಿದ್ರೋ, ಅವರು ಆಕ್ಟರ್ ಆಗೋ ಬಗ್ಗೆ ಹೇಗೆ ಯೋಚಿಸೋದಿಕ್ ಸಾಧ್ಯ? ನನಗೆ ಇವತ್ತಿಗೂ ನೆನಪಿದೆ, 2nd ಸ್ಟ್ಯಾಂಡರ್ಡ್ ಅಥವಾ 1st ಸ್ಟ್ಯಾಂಡರ್ಡ್ ಅನ್ಸುತ್ತೆ, ಎಲ್ಲ ಮಕ್ಳ ಹತ್ರ ಕೇಳ್ತಿದ್ರು ಏನಂದ್ರೆ ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ. ಯಾವಾಗ ನನ್ನ ಸರ್ದಿ ಬಂತೋ ನಾನು ಹೇಳಿದೆ ಹೀರೋ ಆಗ್ತೀನಿ ಅಂತ. ಹಾಗಾಗಿ ಬಹುಶಃ ಆವಾಗ್ಲಿಂದನೇ ಹುಚ್ಚಿತ್ತು ಏನಂದ್ರೆ ಹೀರೋ ಆಗ್ತೀನಿ ಅಂತ. ಆದ್ರೆ ನನಗೆ ತಿಳುವಳಿಕೆ ಇರಲಿಲ್ಲ ಹೀರೋ ಹೇಗಿರ್ತಾನೆ ಅಂತ. ಎಲ್ಲಿವರೆಗೆ ಅಂದ್ರೆ ಪಪ್ಪ ಜೊತೆ ಸೆಟ್ಟಿಗೆ ಹೋಗಕ್ ಶುರು ಮಾಡೋವರೆಗೂ. ಆಮೇಲೆ ನಾನು ನೋಡಕ್ ಶುರು ಮಾಡಿದೆ. ಪಪ್ಪ ಯಾವಾಗ ಶೂಟಿಂಗ್ನಲ್ಲಿ ಇರ್ತಿದ್ರು, ಮತ್ತೆ ಬಾಕಿ ದೊಡ್ಡ ದೊಡ್ಡ ಸ್ಟಾರ್ಗಳು ಕೂಡ ಇರ್ತಿದ್ರು. ಆದ್ರೆ ಯಾವ ರೀತಿ ಪಬ್ಲಿಕ್ನಲ್ಲಿ ಜನ ಮತ್ತೆ ಅವರ ಫ್ಯಾನ್ಸ್ ಅವರನ್ನ ನೋಡ್ತಿದ್ರು, ಅವರ ಕಣ್ಣಲ್ಲಿ ಏನು ಒಂದು ಪ್ರೀತಿ ಇರ್ತಿತ್ತು ನನ್ನ ಅಪ್ಪಂಗೋಸ್ಕರ, ಅದ್ ನಾನು ಬಾಕಿ ಆಕ್ಟರ್ಗಳಿಗೆ ನೋಡ್ತಿರ್ಲಿಲ್ಲ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ನಾನು ಇಷ್ಟಪಡ್ತಿದ್ದೆ ಏನಂದ್ರೆ ನಾನು ಯಾವಾಗ ಹೀರೋ ಆಗ್ತೀನೋ ನನಗೂ ನನ್ನ ಫ್ಯಾನ್ಸ್ ಆಡಿಯನ್ಸ್ನ ಕಣ್ಣಲ್ಲಿ ನನಗೆ ಪ್ರೀತಿ ಸಿಗಬೇಕು. ಅಂಡ್ ಐ ಥಿಂಕ್ ದಟ್ಸ್ ವಾಟ್ ರಿಯಲಿ ಮೋಟಿವೇಟೆಡ್ ಮೀ. ಆ್ಯಂಡ್ ಎಸ್, ಅಂದರೆ ಆ್ಯಕ್ಟಿಂಗ್ ಈಸ್ ಮೈ ಪ್ಯಾಷನ್, ಮೈ ಲವ್. ನಾನು ನನ್ನ ಕರಿಯರನ್ನು ಶುರುವಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಆಮೇಲೆ ಕಳ್ಕೊಂಡೆ, ಮತ್ತೆ ವಾಪಸ್ ಸಿಕ್ಕಿದೆ. ಹಾಗಾಗಿ ನಾನು ಭಗವಂತ, ಐ ಆಮ್ ಸೋ ಲಕ್ಕಿ. ಏನಂದರೆ ಸೆಕೆಂಡ್ ಚಾನ್ಸ್ ಸಿಗೋದು ತುಂಬ ಕಷ್ಟ ಆಗಿರುತ್ತೆ. ಆ್ಯಂಡ್ ಇವಾಗ ನಾನು ಪಟ್ಟು ಹಿಡ್ಕೊಂಡಿದ್ದೀನಿ. ಅಂದರೆ ನಾನು ಎಷ್ಟೊಂದು ಡಿಸಿಪ್ಲಿನ್ ಆಗಿದ್ದೀನಿ ಅಂದರೆ, ಈಗ ಒಂದ್ ವೇಳೆ 30 ವರ್ಷದ ಮುಂಚೆ ಇಷ್ಟೊಂದು ಡಿಸಿಪ್ಲಿನ್ ಆಗಿದ್ರೆ ಆಗ ಆ ಸಮಯದಲ್ಲಿ ಅರ್ಥ ಆಗ್ತಿರಲಿಲ್ಲ ಈ ವಿಷಯ. ನೋಡಿ, ಮಾಡೋದು ಹಾಳು ಮಾಡೋದಂತೂ ಜನನೇ. ಈ ಪಬ್ಲಿಕ್ನ ಕೇಳೋಣ, ಒಂದ್ ವೇಳೆ ಅವ್ರ ಮನ್ಸಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಅಂತ. ಸರ್, ಧರ್ಮವೀರ್ ಫಿಲ್ಮಲ್ಲಿ ನೀವು ಧರಂಜಿ ಅವರ ಬಾಲ್ಯದ ರೋಲ್ನ ಪ್ಲೇ ಮಾಡಿದ್ರಿ. ಆ ಸಮಯದ ಕೆಲವು ನೆನ್ಪುಗಳಿದ್ರೆ ಅದನ್ನ ನೀವು ನಮ್ ಜೊತೆ ಹಂಚ್ಕೋಬೋದಾ? ಹಾ, ತುಂಬಾ. ಅಂದ್ರೆ ಆ ದಿನ ನನಗಂತೂ ಒಂದು ಸ್ಪೆಷಲ್ ಡೇ ಆಗಿತ್ತು. ಏನಂದ್ರೆ ನಾನು ಸ್ಕೂಲ್ನಿಂದ ವಾಪಸ್ ಬಂದೆ, ಮತ್ತೆ ಪಪ್ಪ ನನ್ನ ಕೇಳಿದ್ರು, ನೀನು ನನ್ನ ಬಾಲ್ಯದ ರೋಲ್ ಮಾಡ್ತೀಯಾ ಅಂತ. ನಾನು ಹೇಳಿದೆ ಹಾ ಮಾಡ್ತೀನಿ ಅಂತ. ಯಾಕಂದ್ರೆ ಏಜಲ್ಲಿ ಆಂಬಿಷನ್ಸ್ ಇರಲ್ಲ, ಯಾವುದೇ ಭಯ ಇರಲ್ಲ, ಮತ್ತೆ ನಿಮ್ಗೆ ಎಲ್ರೂ ಕೇಳ್ತಾರೆ ಏನಂದ್ರೆ ನೀನು ಆಕ್ಟರ್ ಆಗ್ತೀಯಾ ಅಂತ. ಆಗ ನಾನು ಹೇಳಿದೆ ಹೌದು ಅಂತ. ಆಗ ಒಂದು ಓವರ್ ನೈಟ್ ಅವರು ನನಗೋಸ್ಕರ ಬಟ್ಟೆ ಹೊಲಿಸಿದ್ರು. ಮತ್ತು ನನಗೇನು ಗೊತ್ತಿತ್ತು ನಾನು ಅಲ್ಲಿಗೆ ಹೋದರೆ ಫ್ರಾಕ್ ಹಾಕ್ತಾರೆ ಅಂತ. ಸೊ ಈಗ ನಾನು ಎಂಬ್ಯಾರಸ್ ಅಂತೂ ಮಾಡೋಕ್ಕೆ ಇಷ್ಟಪಡಲ್ಲ ಯಾರಿಗೂ. ಏನಂದರೆ ಆಗ ನಾನು 5-6 ವರ್ಷದವನಾಗಿದ್ದೆ. ಆಗ ಬ್ರೀಫ್ಸ್ ಹಾಕ್ತಿರ್ಲಿಲ್ಲ ಅಲ್ವಾ ಆ ಏಜಲ್ಲಿ.
ಆಗ ನಾನು ಯಾವಾಗ ಡ್ರೆಸ್ ಹಾಕೊಂಡು ಆಗ ನಾನು ಹೇಳಿದೆ ನೋಡಿ ಭವಾರ್ಲಾಲ್ ಇದ್ರು ಅವ್ರ ಜೊತೆ ಆ ಜಮಾನ್ದಲ್ಲಿ. ನಾನು ಹೇಳಿದೆ ಭವಾರ್ಲಾಲ್ ಅವರೇ ನನಗೆ ಶಾರ್ಟ್ ಪ್ಯಾಂಟ್ ಕೊಡಿಸಿ, ನಾನಂತೂ ಇದೇನೋ ಹೀಗೆ ಓಡಾಡ್ಲಿ ನಾನು. ಅವಾಗವರು ಶಾರ್ಟ್ ಪ್ಯಾಂಟ್ ಕೊಟ್ರು. ಮತ್ತೆ ನಂದೊಂದು ಡೈಲಾಗ್ ಇತ್ತು, ಏ ಬಾತೆ ಬಾಬಾ ತೋಯೇಲೋ. ಮತ್ತೆ ಆಗ ನಾನು ಹೋದೆ, ಅಲ್ಲಿ ನಾನು ಸುತ್ತಿಗೆ ನೋಡಿದೆ. ಆಗ ನಾನು ಎತ್ತೋಕ್ ಹೋದೆ. ಆಗ ಹೇಳಿದೆ ಇದೇನ್ ಎತ್ತೋಕೆ ಆಗ್ತಿಲ್ವಲ್ಲ. ಆಗ ಹೇಳಿದ್ರು ಇಲ್ಲ ಬಾಬಾ ನಿಮಗೋಸ್ಕರ ಇದು ನಕ್ಲಿದಿದೆ ಅಂತ. ಆಗ ನನಗೆ ತುಂಬಾ ಎಂಬರೆಸ್ಮೆಂಟ್ ಆಯ್ತು. ಏನಂದ್ರೆ ನಾನು ಅಸಲಿದನ್ನ ಎತ್ತೋಕ್ಕಾಗಲ್ಲ, ಅದಕ್ಕೆ ನಕ್ಲಿದನ್ನ ಕೊಟ್ರು ಅಂತ. ನಾನು ಹೇಳಿದೆ ಹೇಗೋ ಎತ್ತಕ್ಕಾಗಲ್ಲ, ಇದನ್ನೇ ಎತ್ತಬೇಕಾಗತ್ತೆ. ಆಗ ನಾನು ಎತ್ತಿ ಶಾರ್ಟ್ ಮುಗಿಸ್ದೆ. ದಾರಿಯಲ್ಲಿ ಪಪ್ಪನ್ನ ಕೇಳ್ದೆ ಏನಂದ್ರೆ, ಪಪ್ಪ ನನಗೆ ದುಡ್ಡೇನು ಕೊಡ್ಲಿಲ್ಲ ಅಂತ. ಆಗ ಪಪ್ಪ ಹೇಳಿದ್ರು ಇತ್ತಗೋ ಅಂತ. ಅವರು ತಮ್ಮ ಬ್ಯಾಗ್ ತೆಗೆದ್ರು ಮತ್ತೆ ಒಂದು 10,000 ರೂಪಾಯಿ ಕಂತೆ ತಕ್ಕೊಟ್ರು. ಮತ್ತೆ ಹೇಳಿದ್ರು ಮನೆಗೆ ಹೋಗಿ ಬೀಜಿಗೆ ಅಂದ್ರೆ ನನ್ನ ಗ್ರ್ಯಾಂಡ್ ಮದರ್ಗೆ ಕೊಡು ಅಂತ. ಅವ್ರಿಗೆ ಹೇಳು ಏನಂದ್ರೆ ಪೂರ್ತಿ ಸ್ಟಾಫ್ಗೆ ಹಂಚೋದಕ್ಕೆ. ಆಗ ನಾನು ಮನೆಗೆ ಹೋದೆ, ನಾನು ಬೀಜಿಗೆ ಕೊಟ್ಟೆ. ಮತ್ತೆ ಎಲ್ಲ ಸ್ಟಾಫ್ಗಳಿಗೆ ದುಡ್ಡು ಹಂಚಿದ್ರು. ಮತ್ತೆ ಆಮೇಲೆ ಮನೇಲೆಲ್ಲರೂ ಕೇಳ್ತಿದ್ದಾರೆ ನೀನೇನು ಮಾಡಿದೆ, ಏನು ಶಾರ್ಟ್ ಇತ್ತು ನಿಂದು ಅಂತ. ಆಗ ನನಗನ್ಸುತ್ತೆ ಕನಿಷ್ಠ ಪಕ್ಷ 20-30 ಮನೇಲಿರೋ ಹ್ಯಾಂಗರ್ಗಳನ್ನ ಮುರಿದ್ಬಿಟ್ಟೆ. ಹೊಡೆದು ತೋರಿಸ್ದೆ ಏನಂದ್ರೆ ನಾನು ಇದನ್ನ ಮಾಡಿದೆ ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ಫಾರ್ ಮೀ. ನನ್ನ ಜೀವನದಲ್ಲಿ ನಾನು ಪ್ರಾರಂಭ ಮಾಡಿದ್ದು ಪಪ್ಪ ಅವರ ಬಾಲ್ಯದ ಪಾತ್ರ ಮಾಡಿ, ಬಾಲ್ಯದ ರೋಲ್ ಮಾಡಿ. ಮತ್ತೆ ನನ್ನ ಪಪ್ಪ ಅವರ ಲಾಸ್ಟ್ ಫಿಲ್ಮ್ 21 ಅದರಲ್ಲಿ ಏನು ಪೋರ್ಷನ್ ಇತ್ತೋ, ಯಾವಾಗ ಅವರು ಯಂಗಾಗಿ ಕಾಣಿಸಿದಾರೋ, ಅದರಲ್ಲಿ ಏನು ವಾಯ್ಸ್ ಇದೆಯೋ ಅದು ನಂದೆ. ಐ ಆಮ್ ರಿಯಲಿ ಲಕ್ಕಿ ದಟ್ ಐ ಕುಡ್ ಬಿ ಅ ಪಾರ್ಟ್ ಆಫ್ ಮೈ ಫಸ್ಟ್ ಫಿಲ್ಮ್ ಪ್ಲೇಯಿಂಗ್ ಮೈ ಫಾದರ್ಸ್. ಬಾಲ್ಯ ಮತ್ತು ಅವರ ಕೊನೆಯ ಫಿಲ್ಮ್ನಲ್ಲಿ ನಾನು ನನ್ನ ಧ್ವನಿ ಕೊಟ್ಟೆ ಅವರ ಕ್ಯಾರೆಕ್ಟರ್ಗೋಸ್ಕರ. ದ್ಯಾಟ್ಸ್ ಮೋಸ್ಟ್ ಸ್ಪೆಷಲ್ ಥಿಂಗ್ ಫಾರ್ ಮೀ.